ಬೆಳಂಬೆಳಗ್ಗೆ ರಾಮರಾಜ್ ರಸ್ತೆ ಜಾಮ್, ಗೂಡ್ಸ್ ಲಾರಿ ಚಾಲಕರ ಉಪಟಳಕ್ಕೆ ಬೇಸತ್ತ ದ್ವಿಚಕ್ರ ವಾಹನಗಳ ಸವಾರಿಗಳು. ಮಾಗಡಿ ಪಟ್ಟಣದ ರಾಮರಾಜ್ ರಸ್ತೆ ಬೆಳಂಬೆಳಗ್ಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಣ್ಣು, ಕಾಯಿ, ಹೂ ಖರೀದಿಗೆ ಮುಗಿಬಿದ್ದ ಪಟ್ಟಣದ ವಾಸಿಗಳು ರಸ್ತೆ ಕಿರಿದಾಗಿದ್ದರಿಂದ ಹಬ್ಬದ ವ್ಯಾಪಾರಕ್ಕೆ ಕೊಂಡಲು ಕಿರಿಕಿರಿಯಾಗುವ ಸನ್ನಿವೇಶಗಳು ಕಂಡುಬಂದವು. ಈ ರಸ್ತೆಯ ತುಂಬೆಲ್ಲ ಗೂಡ್ಸ್ ಲಾರಿ, ಮಿನಿ ಟೆಂಪೋಗಳು ಅಡ್ಡಾದಿಡ್ಡಾಗಿ ನಿಂತಿರುವಂತಹ ಕಾರಣ ಟ್ರಾಫಿಕ್ ಜಾಮ್ ಆಗಿರುವುದನ್ನು ಕಂಡು ಹೂ, ಹಣ್ಣು, ಕಾಯಿ ತೆಗೆದುಕೊಳ್ಳುವುದು ಹೇಗೆ ಅಂತ ಚಿಂತಿಸುವ ಪರಿಸ್ಥಿತಿ ಉಂಟಾಗಿತ್ತು. ಅದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಚಾರ ನಿಯಮಕ್ಕೆ ಅನುಗುಣವಾಗಿ ವ್ಯವಸ್ಥೆ ಕಲ್ಪಿಸಿ ಹಬ್ಬದ ಪಟ್ಟಣ ನಿವಾಸಿಗಳಿಗೆ ಅನುಕೂಲ ಮಾಡಬೇಕು ಅಂತ ಜನಸಾಮಾನ್ಯರ ಆಗ್ರಹವಾಗಿದೆ. ಹಬ್ಬ ಹರಿದಿನಗಳಲ್ಲಿ ರಾಮರಾಜ್ ರಸ್ತೆ, ರಾಜ್ಕುಮಾರ್ ರಸ್ತೆ ಬಿಗಿ ಬಂದೋಬಸ್ತ್ ಮಾಡಿ ಲಘು ವಾಹನಗಳಿಗೆ ಬ್ರೇಕ್ ಹಾಕಬೇಕಾಗಿದೆ. ಇನ್ನೊಂದು ಕಡೆ ನೋಡಿದರೆ ಪಾದಚಾರಿಗಳು ನಡೆದಾಡುವ ರಸ್ತೆ ಬದಿಯಲ್ಲಿ ಸಣ್ಣ ವ್ಯಾಪಾರಿಗಳು ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಟುಕೊಂಡು ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಇವರಿಗೂ ತಿಳಿ ಹೇಳಿ ಸೂಕ್ತವಾದ ಜಾಗ ಕಲ್ಪಿಸಿದರೆ ಟ್ರಾಫಿಕ್ ಜಾಮ್ ಆಗುವುದು ನಿಯಂತ್ರಿಸಬಹುದೇನೋ ಅಂತ ಹೇಳಿದ್ರು ಎಂಬ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಾದ ವ್ಯವಸ್ಥೆ ಒದಗಿಸಿದರೆ ಹಬ್ಬ ಹರಿದಿನ ಸಂತೋಷದಿಂದ ಆಚರಿಸುತ್ತಾರೆ ಅಂತ ನಂಬಿಕೆ ಜನಸಾಮಾನ್ಯರದಾಗಿದ್ದು, ಲಘು ವಾಹನಗಳಿಗೆ ಬ್ರೇಕ್ ಹಾಕುವುದು ಯಾವಾಗ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಯಾವಾಗ ಹೇಳಿದ್ರು ಪೊಲೀಸರು? ಮುನ್ಸಿಪಲ್ ಅವರು ಅಂತ ಈಗ ಹೇಳ್ತೀವಿ, ಪೊಲೀಸರು ಅಂತ ಒಂದ್ಸರಿ ಯಾರು ಹೇಳಿದ ಈಗ? ಅಲ್ಲ ರೀ, ಬೆಳಗ್ಗೆಯಿಂದ ಅಲ್ಲಲ್ಲ, ಬೆಳಗ್ಗೆ ಹೊತ್ತು 8 ಗಂಟೆಯಿಂದ 10 ಗಂಟೆ ಮಾರ್ಕೆಟು. ಯಾವ್ದು ನಿಮ್ಮ ಕಿರಿಕುಳು ಬೆಳಗ್ಗೆ ತಗೊಂಬಂದು ಗಾಡಿನ? ಎಲ್ಲೋಯ್ತಾರ ಅವರು? ದೊಡ್ಡ ಗಾಡಿ ತಗೊಂಬಂದ್ಬಿಟ್ಟು ನೀವು ಈ ಮಟ್ಟು ಚಿತ್ರಿಂಸ ಕೊಟ್ರೆ ಗಾಡಿ ಉಳಲ್ಲೈತಾವಪ್ಪ. ನೋಡಪ್ಪ ಇಲ್ಲಿ ಎಲ್ಲ ಜಾಮ್ ಆಗೇ ಹೋಯ್ತು ಈಗ. ಎಲ್ಲೋಯ್ತಾರ ಅವರೆಲ್ಲ ಹೊರಗಡೆಗೆಲ್ಲ ಸ್ಕೂಟರ್ ಸೈಕಲ್ ಏನು ಅಡ್ಡಾಡ ಹಾಕೊಂಡು ಗಾಡಿ ಹೊಂಡಿವ್ರು ಅಡ್ಡಾಡ ಹಂಗೆ ಗೊತ್ತಾಗ. ಅವ್ರಿಗೆ ರೋಡ್ ಜಾಮ್ ಆಗೋದಷ್ಟೇ, ಟ್ರಾಫಿಕ್ ಜಾಮ್ ಆಯ್ತಾರ ಬಗ್ಗೆ ಆಗ್ಬೇಕು. ನೀನು ಏನೇನು ಅದೇನೇ ಸೇಫ್ಟಿ ಸಿಗೋದು.